ಮನೆಯೊಳಗೆ ಏನು ಮಾಡ್ತಾರೋ ಕೆಲವರು ಬಿಡಿ ಸಿಗರೇಟ್ ಇಂಥವುಗಳನ್ನು ಹಚ್ಕೊಂಡು ಸೇದ್ಕೋತ ಕುಂದಿರ್ತಾರೆ. ಮನೆಯಾಗ ಮಕ್ಕಳು ನೋಡ್ತಿರ್ತಾವೆ, ಹೆಂಡತಿ ನೋಡ್ತಾಳ ಅಷ್ಟ ಕನ್ಸನ್ನಿಲೆ ಹೇಳಿ ತಿದ್ದುಕೊಳಕ್ಕೆ ಹೇಳ್ತಾಳೆ. ಕೇಳಬೇಕಲ್ಲ. ಇವು ಬಾಯ್ಲರ್ಗಳು ಫ್ಯಾಕ್ಟ್ರಿಗೆ ಬಾಯ್ಲರ್ ಇರ್ತಾವೆ ನೋಡ್ರಿಲ್ಲ, ಎತ್ತರ ಅಂದೊಂದು ಅದ್ರಾಗ ಏನು ಹೊಕ್ಕಿರ್ತೈತೆ ರೀ? ಹೊಕ್ಕಿರ್ತೈತಿ ಇಲ್ರಿ, ಅದು ಒಂದ ಕಡೆ ಇರೋ ಬಾಯ್ಲರ್. ಇವೇನು ಸೇದ್ಕೊಂತ ಅಡ್ಡಾಡ್ತಾವಲ್ಲ ಇವು ಅಡ್ಡಾಡು ಬಾಯ್ಲರ್ಗಳು ಇವು ಏನ್ರಿ. ಹಂಗೆ ಎಲ್ಲ ಕಡೆ ಅಡ್ಡಾಡ್ಕೊತ ಹಿಡ್ಕೊಂಡು ಅವಾಗ ಮನೆಯೊಳಗೆ ಹಚ್ಕೊಂಡು ಕೂತಾಗ ಆಕೆ ಬೇಯ್ತಿರ್ತಾಳೆ. ಯಾಕೆ ಸೇತ್ತಿ, ಕೆಮ್ಮು ಹತ್ತೈತಿ, ಕೆಮ್ಮತಿ ಗೂರ್ತಿ, ನಾಳೆ ನೆಗದು ಬಿದ್ದಂದ್ರೆ ಏನಾಗೋದು ಗತಿ, ಬಿಡೋದನಂತ ಬೇಯ್ತಿರ್ತಾಳೆ. ಅವಾಗ ಆ ಸಿಗರೇಟ್ ಬಿಡಿ ಆಕೆಗೆ ಹೇಳ್ತೈತತ್, ನಾನು ನಿನ್ನ ಸೌತಿದ್ದೀನಿ ಅಂತ ಹೇಳ್ತೈತತ್. ಹೆಂಗೆ ನನ್ನ ಕೂಡ ಬದುಕಲಿ ಅಂತ ನೀ ಎಲ್ಲ ಬಡ್ಕೊಳಕತ್ತಿ, ಖರೆ ನೀ ಅವನ ಕೈ ಹಿಡಿದದ್ದು ಬದುಕಾಕ, ನಾನು ಕೈ ಹಿಡಿದದ್ದು ಇವನಿಗೆ ಎಳ್ಕೊಂಡು ಹೋಗಾಕ. ಸೇದ್ಬೇಡ ಅಂದ್ಕೊಳ್ಳಿ ಇವ್ರೇನಂತಾರೋ, ಹೆಚ್ಚು ಕಡಿಮೆ ಆದರೆ ನಿನ್ನ ಬಿಡ್ತಾನ, ಅದನ್ನು ಬಿಡೋದಿಲ್ಲ. ನೆನಪಿಟ್ಕೋಬೇಕು, ನಮ್ಮನ್ನು ಹಾಳು ಮಾಡುವಂಥ, ನಮ್ಮ ಬದುಕನ್ನು ನಾಶ ಮಾಡುವಂಥ ಚಟಗಳ ಬೆನ್ನು ಹತ್ತಿ ಹಾಳಾಗಿ ಮನೆಯನ್ನು ಮಕ್ಕಳನ್ನು ನಂಬಿದವರನ್ನು ಅನಾಥರನ್ನಾಗಿಸ್ತಕ್ಕಂಥ ದುಶ್ಚಟಗಳೇನಿದ್ದಾವೆ ಅವು ಏನು ಅಂತಂದರೆ ನಮ್ಮನ್ನು ಜೀವ ತಗೊಳಕ್ಕೆ ಬಂದದ್ದು. ಅವು ಯಾವುದೇ ಚಟ ಇರಲಿ, ನಾನು ಬಿಡಿ ಸಿಗರೇಟ್ದಂತ ಹೇಳಿನಂತಷ್ಟೇ ಏನಿಲ್ಲ, ಎಲ್ಲ ಚಟಗಳು ಬೇಕಾದ ತಗೋರಿ ನೀವು. ಇವೆಲ್ಲ ಏನಾಗ್ತಾವ ಅಂತಂದ್ರೆ ನಮ್ಮ ಬದುಕಿನ ಅಸ್ತಿತ್ವವನ್ನೇ ನಾಶ ಮಾಡಿಬಿಡ್ತಾವೆ. ಅಷ್ಟೇ ಅಲ್ಲ, ಮುಂದೆ ನಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ಕುಟುಂಬ ಬೀದಿಗೆ ಬೀಳ್ತದೆ. ಯಾರು ರಕ್ಷಣೆ ಮಾಡ್ತಾರೆ ಹೇಳ್ರಿ? ಯಾರು ರಕ್ಷಣೆ ಮಾಡ್ತಾರೆ? ದಯವಿಟ್ಟು ಸಮಾಜ ಜನ ಅರ್ಥ ಮಾಡ್ಕೋಬೇಕು, ಹಾಳು ಮಾಡುವಂಥ ದುಶ್ಚಟಗಳಿಗೆ ಎಂದೂ ಈಡಾಗಬಾರ್ದು. ಒಂದು ವಿಚಾರ ಮಾಡಿರಿ, ಒಂದು ದಿವಸಕ್ಕೆ ಬಿಡಿ ಸಿಗರೇಟ್ ಸೇದುವುದೆಷ್ಟು, ತಂಬಾಕು ತಿನ್ನುವುದೆಷ್ಟು, ಕೆಲವು ಮಂದಿ ಕುಡಿದೆಷ್ಟು ಅಂತಿರ್ತಾರೆ. ನಂದು ಖರ್ಚು ಭಾಳ 3000 ಅಂದ ಒಬ್ಬ. ಏನು ನಿಂದನ್ಯಾನ, ಏನು ಮುಂಜಾನೆ ನಾಷ್ಟ, ಮಧ್ಯಾಹ್ನ 2 ರೊಟ್ಟಿ, ಸಂಜೆ ಬಾಳಿದ್ರೆ 1-2 ಕಪ್ ಚಾ, ನಿಂದೇನು ಖರ್ಚ? ಏನು ನಿಮ್ಗೆ ಗೊತ್ತಿಲ್ಲ ಹೇಳ್ರಿ ಅಂತಂದವು. ನನಗೆ ಸಣ್ಣ ಚಹಾ ನಡೀದಿಲ್ರಿ, ದಮ್ ಚಹಾ ಅಂತಂದವು. ದಮ್ ಅಂದ್ರೆ ಏನು, ಅದ್ರಾಗೇನು ಚಹಾ ಪುಡಿ ದಮ್ ಅಂದಿರ್ತೈತೆ ಅಂತಂದೆ. ಏನು ನಿಮ್ಗೆ ಗೊತ್ತಾಗೋದಿಲ್ಲ ಹೇಳ್ರಿ, ಅವೆಲ್ಲ ದಮ್ ಚಹಾ, ದೊಡ್ಡ ಚಹಾ ಅಂತಾರಂತ ಅದಕ್ಕೆ. ಅದು ಏನ್ರಿ ಅನಿವಾರ್ಯಕ, ಅದರಿಂದ ಏನಾಗುವುದದ? ಅವಂದ ಬದುಕಿನಾಗ ರೀ 108 ಟೆನ್ಷನ್ ಇರ್ತಾವೆ. ನಿಮಗೇನು ಮಣ್ಣು ಗೊತ್ತಿರ್ತೈತಿ? ನಮ್ಮ ಸಂಗಟ ನಮಗೆ ಅದನ್ನು ಮರೆಯುವ ಸಂಬಂಧ ನಾವು ಕುಡಿತೀವಿ ಅಂತ ಹೇಳ್ದ. ಆದರೆ ನೆನಪಿಟ್ಕೋಬೇಕು, ಅದನ್ನು ಮರೆಯುವ ಸಂಬಂಧ ನೀವು ಕುಡಿತೀರಿ, ಕುಡಿದು ನೀವು ಆದ ಮೇಲೆ ನಿಮ್ಮನ್ನು ಮರಿಬೇಕಾದ್ರೆ ಹಿಂದಿದ್ದವ್ರಿಗೆ 7-11 ಆಕ್ಕತಿ. ಇದನ್ನು ಯಾರು ಹೇಳೋರು? ಇದನ್ನು ಯಾರು ನೋಡೋರು? ಬೇಡ. ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು, ನಮ್ಮನ್ನು ಹಾಳು ಮಾಡುವಂಥ ಚಟಗಳಿಗೆ, ವ್ಯಸನಗಳಿಗೆ ದಾಸರಾಗಬಾರ್ದು. ಇವತ್ತು ನೋಡ್ರಿ, ಸಮಾಜದೊಳಗೆ ಕುಡಿಯುವಂಥ ವ್ಯಕ್ತಿಗಳನ್ನು ಎಷ್ಟು ನಿಕೃಷ್ಟವಾಗಿ ಕಾಣ್ತಾರೆ. ಕುಡಿತಿದ್ರು ಅಂತಂದ್ರೆ ಅವರನ್ನು ಭಾಳ ಅಗೌರವವಾಗಿ ನೋಡ್ತಾರೆ. ಅವನದೇನು ಹೇಳ್ತಾರೆ ಬಿಡ್ರಿ, ಕುಡ್ಕೊಂಡು ಅವನದೇನು ಹಚ್ಚಿರಿ ಅಂದ್ರೆ ಮಾತಿಗೆ ಕಿಮ್ಮತ್ತಿರಂಗಿಲ್ಲ, ಯಾರೂ ದಾದ ಮಾಡೋದಿಲ್ಲ. ಇಂಥವನ್ನೆಲ್ಲ ಚಟ ಮಾಡಿ ಅವೇನು ದೊಡ್ಡ ಮನುಷ್ಯ ರೀ, ಕುಡ್ಕೊಂತ ಅಡ್ಡಾಡ್ತಾನೆ, ಅಂಥವ್ನ ಕರೆದು ಕೇಳ್ತೀರಿ ನೀವು ಅಂತಂತಾರೆ. ಅದರ ಅರ್ಥ ಅವನು ಏನೇ ಮಾಡಲಿ ಅದಕ್ಕೇನೂ ಕಿಮ್ಮತ್ತಿರಂಗಿಲ್ಲ. ಚಟಗಳಿಂದ ನಮ್ಮ ವ್ಯಕ್ತಿತ್ವ ನಾಶ ಆಗ್ತದೆ. ಸಮಾಜದೊಳಗೆ ನಮ್ಮನ್ನು ಯಾರೂ ಗುರುತಿಸೋದಿಲ್ಲ, ಸಮಾಜದೊಳಗೆ ನಮ್ಮನ್ನು ಯಾರೂ ಕರೆಯೋದಿಲ್ಲ. ಆ ಕಾರಣಕ್ಕೆ ನಾನು ಕೂಡಿರ್ತಕ್ಕಂಥ ಎಲ್ಲ ಜನರಿಗೆ, ಬರೀ ನಿಮ್ಗೆ ಅಷ್ಟೇ ಅಂತಲ್ಲ, ಎಲ್ಲೆಲ್ಲಿ ಇದನ್ನು ನೋಡಾಕತ್ತಾರಲ್ಲ ಎಲ್ಲರಿಗೂ ಕೈ ಜೋಡಿಸಿ ಕಳಕಳಿಯಿಂದ ಕೇಳಿಕೊಳ್ತೇನೆ, ಹಾಳು ಮಾಡುವ ಚಟಗಳನ್ನು ಗುರುಗಳ ಜೋಳಿಗೆಗೆ ಹಾಕಿ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ನಾನು ಆಸೆ ವ್ಯಕ್ತಪಡಿಸ್ತೀನಿ.
ನೋಡ್ರಿ ನೀವು, ಬಹುಶಃ ಭಾಳ ಜನ ಕುಡಿದ್ರು ಅಂತಂತಂದರೆ ಪ್ರಜ್ಞೆನೇ ಇರಂಗಿಲ್ಲ ಮನುಷ್ಯನಿಗೆ ಪ್ರಜ್ಞೆ ಇರಲಾರ್ದು ಭಾಳ ದೊಡ್ಡದಲ್ಲ, ಕುಡಿದ ಮೇಲೆ ಹಂಗೆ ಆಗೋದು ಭಾಳ ದೊಡ್ಡದಲ್ಲ. ಒಂದು ಸಂದರ್ಭ ನಡೀತು, ನಿಮಗೆ ಹೇಳ್ತೀನಿ. ಏನು, ಒಬ್ಬ ಮನ್ಯಾಗ ಕೂತು ಕುಡ್ದ ಬಾಟ್ಲಿ ಖಾಲಿ ಮಾಡಿ ಅಲ್ಲೇ ಒಗೆದಿದ್ರಿ. ಖಾಲಿ ಬಾಟ್ಲಿ ಬಿದ್ದಿತ್ತು ಮನ್ಯಾಗ. ಏನಾಯಿತು, ಅಲ್ಲೇ ಮನ್ಯಾಗ ಒಂದು ಇಲಿ ಪುಟ್ಕ ಓಡಾಡ್ತಿತ್ತು ಆ ಕಡೆ ಈ ಕಡೆ. ಏನೋ ಒಂದು ಸಂದರ್ಭಕ್ಕೆ ಅದಕ್ಕೆ ಓಡಿ ಹೋಗಕ್ಕೆ ಜಾಗ ಸಿಗಲಿಲ್ಲ, ಪಟ್ನ ಬಾಟ್ಲ್ಯಾಗ ಹೊಕ್ಕೋತ್ರಿ. ಯಾವ ಬಾಟ್ಲ್ಯಾಗ? ಖಾಲಿ ಮಾಡಿ ಏನು ಒಗೆದಿದ್ದಲ್ಲ ಆ ಬಾಟ್ಲ್ಯಾಗ ಹೊಕ್ಕೋತ. ಒಂದು 2 ನಿಮಿಷ ಆಗಿದ್ದಿಲ್ಲ, ತಲೆ ತಿರುಗಿತ್ರ ಅದರದ್ದು. ತಲೆ ತಿರುಗಿ ಹಿಂಗೆ ಆ ಬಾಟ್ಲಿ ಬಾಯಿಗೆ ತುದಿಗೆ ದಂಡಿಗೆ ಬಂದು ಕುಂಡ್ರದಕ್ಕನ ಮುಂದೆ ಒಂದು ಆನೆ ಹಾದು ಹೊಂಟಿತ್ತು ರೀ. ಭಾಳ ದೊಡ್ಡ ಆನೆ ಹಾದು ಹೊಂಟಿತ್ತು. ಆನೆ ನೋಡಿ ಇಲಿ ಹೇಳಿತು, ಯಾವುದ್ರಿ ಇಲ್ಲಿ ಬಾಟ್ಲ್ಯಾಗ ಹೋಗಿತ್ಲ? ಅದು ಹೇಳ್ತೈತಿ, ಏಯ್ ದೂರ ಸರದು ಹೋಗ, ಬಾಲಿಲೆ ಹೊಡೆದ್ನಿ ಅಂದ್ರೆ ತಿರುಗಿ ಬಿದ್ದಿ, ದೂರ ಸರದು ಹೋಗ. ಆನೆ ಈ ಕಡೆ ನೋಡಲಿಲ್ಲ. ಅದು ಅದ್ರ ಕೂಡ ಅದೇನು ಹೊಡಿತೈತಿ ಏನಾಕೈತಿ ಗೊತ್ತಿಲ್ಲನ್ರಿ. ಅವಾಗ ಮತ್ತೆ ಹೇಳ್ತು, ನಾ ಹೇಳೋದು ಕೇಳ್ತತಿಲ್ಲ ನಿನಗೆ, ನಾ ಅಂದ್ರೆ ಏನಂತ ತಿಳ್ಕೊಂಡು ನೋಡ್ರಿ. 2 ನಿಮಿಷ ಖಾಲಿ ಬಾಟ್ಲಿ ಒಳಗೆ ಹೋಗಿ ಇಷ್ಟು ಮಾತಾಡಕತ್ತೈತಿ. ಯಾವುದ್ರಿ? ಇಲಿ. ಮತ್ತು ಅದನ್ನು ಒಳಗೆ ಹಾಕ್ಕೊಂಡು ಅವ ಮಾತಾಡ್ಲಾರ್ದ ಏನು ಮಾಡ್ತಾನೆ? ಮಾತಾಡ್ತಾನೆ. ವ್ಯಸನ, ದುರ್ವ್ಯಸನ. ಬಸವಣ್ಣವರೊಂದು ಮಾತು ಹೇಳ್ತಾರೆ, ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎನ್ನ, ಜಂಗಮ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದುರ್ವ್ಯಸನಿ ದುರಾಚಾರಿ ಅಂತ ಅನಿಸಬೇಡ ನನ್ನ, ಅಂದರೆ ವ್ಯಸನಗಳಿಗೆ ಆಧೀನಾಗೋ ರೀತಿಯೊಳಗೆ ನನ್ನನ್ನು ನಡೆಸಬೇಡ. ಮತ್ತು ಹೆಂಗೆ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. ಲಿಂಗ ವ್ಯಸನಿ ಅಂತಂದರೆ ಲಿಂಗವನ್ನು ಪೂಜಿಸುವ ಹಂಬಲ, ಜಂಗಮನನ್ನು ಸೇವಿಸುವ ಹಂಬಲ, ಅವರ ಸೇವೆಯನ್ನು ಮಾಡುವ ಹಂಬಲ. ಇಂಥದ್ದನ್ನು ನನಗೆ ಕೊಡು, ವ್ಯಸನಗಳ ಬೆನ್ನು ಹತ್ತುವಂಥ ಪರಿಸ್ಥಿತಿಯನ್ನು ನನಗೆ ಕೊಡಬೇಡ. ಅದಕ್ಕೆ ಬಹುತೇಕ ನಮ್ಮ ತಾಯಿಗಳು ದೇವರಿಗೆ ಪೂಜೆ ಮಾಡಿ ಏನು ಬೇಡ್ಕೋತಾರೆ ಅಂತಂದರೆ, ಕೊಡು ತಾಯೇ ವರವ ಕುಡುಕನಲ್ಲದ ಗಂಡನ. ದೇವರಿಗೆ ಏನು ಬೇಡ್ಕೊಳ್ಳೋದು ಅಂತಂದ್ರೆ, ಕುಡಿಲಾರ್ದ ಗಂಡನ ನನಗೆ ಕೊಟ್ಟೆ ಅಂತಂದ್ರೆ ನನ್ನಂಥ ಪುಣ್ಯವಂತರು ಯಾರಿಲ್ಲ ಅಂತ ನಮ್ಮ ತಾಯಿಗಳು ಪ್ರಾರ್ಥನೆ ಮಾಡ್ತಾರೆ. ಆ ಕಾರಣಕ್ಕೆ ಜನ ಇಂಥವುಗಳಿಂದ ಹೊರಗೆ ಬರಬೇಕು. ಇವುಗಳಿಂದ ಸಮಾಜ, ನಾಡು, ರಾಷ್ಟ್ರ ಯಾರಿಗೂ ಗೌರವ ತರುವಂಥದ್ದಲ್ಲ. ಭಾಳ ನೋವಿನ ಸಂಗತಿ ಏನು ಅಂತಂತಂದರೆ, ಯಾವುದು ಜನರನ್ನು ಹಾಳು ಮಾಡ್ತದೆ ಅಂಥವುಗಳನ್ನೇ ಇಟ್ಟುಕೊಂಡು ಸರ್ಕಾರಗಳು ಸಹಿತ ಏನು ಮಾಡ್ತವೆ ಅಂತಂದರೆ, ತಮ್ಮ ಟ್ರೆಜರಿಗೆ, ಖಜಾನೆಗೆ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡ್ತಾವೆ. ಭಾಳ ನೋವಿನ ಸಂಗತಿ. ಯಾವ ರಾಷ್ಟ್ರದೊಳಗೆ ಗಾಂಧಿ ಅಂಥ ವ್ಯಕ್ತಿಗಳಾಗಿ ಹೋದರೋ ಅಂಥ ರಾಷ್ಟ್ರದೊಳಗೆ ಇವತ್ತಿಗೂ ಪಾನ ನಿಷೇಧದಂಥ ಕಾಯ್ದೆ ಜಾರಿ ಆಗ್ತಿಲ್ಲ ಅಂತಂತಂದರೆ ಬಹುತೇಕ ಇದಕ್ಕಿಂತಲೂ ನಾಚಿಗೇಡು. ಮತ್ತು ನಮಗೆ ಇನ್ನೇನು ಬೇಕಾಗಿಲ್ಲ. ನಾವು ಹೇಳ್ಕೊತೀವಿ ಸ್ವಾತಂತ್ರ್ಯ ಬಂದು ಅಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಭಾಳ ಚಂದ ಕವಿ ಕೇಳ್ತಾನೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಕೆಲವು ಮಂದಿಗೆ ಬಂತು, ಪೊಲೀಸರ ಲಾಠಿಗೆ ಬಂತು, ಬಾಯಿ ಬಡಕರ ಬಾಯಿಗೆ ಬಂತು 47ರ ಸ್ವಾತಂತ್ರ್ಯ. ಎಂಥವ್ರ ಕೈಯೊಳಗೂ ಸ್ವಾತಂತ್ರ್ಯ ಬಂದುಬಿಡ್ತು. ಭಾಳ ದುರ್ದೈವ. ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಕಣ್ಣೀರು ಹಾಕಬೇಕು. ಅಂಥ ಪರಿಸ್ಥಿತಿ ಒಳಗೆ ನಮ್ಮ ಸಮಾಜ, ಜನ ಬದುಕ್ತಿದ್ದಾರೆ ಅನ್ನೋದೇ ಭಾಳ ನೋವಿನ ಸಂಗತಿ. ಆ ಕಾರಣಕ್ಕೆ ಜನ ಎಚ್ಚೆತ್ಕೊಳ್ಬೇಕು. ನೀವು ಶಾಣ್ಯರಾಗ್ರಿ. ಏನಾರ ಇರುವಾತ್ಯಾಕ ಪ್ರತಿಯೊಂದು ಹಳ್ಳಿಗಳ ಪರಿಸ್ಥಿತಿ ಏನೈತಿ ಅಂತಂತಂದ್ರೆ, ಭಾಳ ಕಿಮ್ಮತ್ತಿನ ಹಾಲನ್ನು ಹಿಂಡಿ ಅವುಗಳನ್ನು ಸಂಗ್ರಹ ಮಾಡಿ ಹಾಲನ್ನು ಹಾಕಿ ಡೇರೆಗೆ ಹಾಕಿ ಊರಿಂದ ಹಾಲು ಕಳಿಸ್ಕೊಡೋದು. ಆದಮೇಲೆ ಮತ್ತೊಂದು ಗಾಡಿ ಬರ್ತೈತೆ ರೀ ಆ ಕಡೆಯಿಂದ.
ಅದು ಹೋಗ್ತಿದ್ದಂಗನೆ ಯಾವುದು ಹೊಟ್ಟೆ ನೆತ್ತಿ ಆರಾಮಿಡ್ತತಿ ಅದನ್ನು ಕಳಿಸೋದು, ಯಾವುದು ಹೊಟ್ಟೆಯಾಗಿ ಬೆಂಕಿ ಬೀಳ್ತತಿ ಅಂಥದ್ದನ್ನು ತಂದು ಕುಡ್ಕೋತ್ಕೊಂಡಿರೋದು. ಎಷ್ಟು ದುರ್ದೈವದ ಸಂಗತಿ. ಇವೆಲ್ಲ ನಿಲ್ಲಬೇಕು. ನಾನು ಆಶೆ ಮಾಡ್ತೀನಿ, ಪ್ರತಿಜ್ಞೆ ಮಾಡಬೇಕು, ನಮಗಿರುವ ದುಶ್ಚಟಗಳನ್ನು ಗುರುಗಳ ಪಾದಕ್ಕೆ ಹಾಕಿ ನಾವೆಲ್ಲರೂ ಪುಣ್ಯಾತ್ಮರಾಗ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡಿದ್ರಿ ಅಂತಂದರೆ ಸಾರ್ಥಕ ಆಯ್ತು. ಆ ಹಿನ್ನೆಲೆಯೊಳಗೆ ದಯವಿಟ್ಟು ಅಂಥ ಮನಸ್ಸನ್ನು ಮಾಡಿರಿ. ಅಂಥ ಮನಸ್ಸು ಮಾಡೋ ಮೂಲಕ ನಿಮ್ಮ ಬದುಕಿಗೆ ಒಳ್ಳೆಯದನ್ನು ಮಾಡಿಕೊಡ್ರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಭೀಮಕವಿಗಳು ಒಬ್ಬ ಶರಣರನ್ನು ಕುರಿತು ಇವತ್ತಿನ ಚರಿತ್ರೆಯನ್ನು ಹೇಳ್ತಾರೆ, ನೋಡೋಣಂತ. ತ್ರಿವಿಧ ಭಕ್ತಿ ನಿಯುಕ್ತ ರಾಜೋತ್ಸವದೊಳ ಬಸವಣ್ಣ ನಿರಲಂದೆ ಬಸವಾತನ ಜಂಗಮ ಪ್ರಾಣನರಿಯಲೆಂದು ಶಿವನು ಮೇದರಕೇತಿ ದೇವನನವಗಡಿಸಿ ತನ್ನೊಳು ಬೆರೆಸಿಕೊಂಡವಸರದೊಳ ಕಟಕದೊಳಗಣ ಭಕ್ತರ ಎಡೆಗೆ ಕಟಕದೊಳಗಣ ಭಕ್ತರ ಎಡೆಗೆ ಬಸವರಾಜನು ಸಹಿತವೈತಂ ಅಸಮ ಜಂಗಮದೊಲಗಂಗೋಟೆ ಸೌತಿರಲ ಸಮಯದಲ್ಲಿ ಕೇಳಿಕೆಗಳನ್ನು ಗೊಳಿಸಿ ಹೊಸ ಪರಿಯ ರೀತಿಗಳ ಗೀತ ಸರಸದ ತತ್ವಿತಾದಿವಾದ್ಯ ಪ್ರಸರ ಮೇಳನದಲ್ಲಿ ಸೊಗಸಲಾಡುತ್ತ ಕೇಳಿಸಲು ಸೊಗಸಲಾಡುತ್ತ ಕೇಳಿಸಲು. ಕಲ್ಯಾಣದೊಳಗೆ ಕಲ್ಯಾಣದ ಕೀರ್ತಿ, ಬಸವಣ್ಣನವರ ಭಕ್ತಿಯ ಒಂದು ಕೀರ್ತಿ ವಾರ್ತೆ ಎಲ್ಲ ಕಡೆಗೂ ಹಬ್ಬುತ್ತದೆ. ಭಾಳಷ್ಟು ದೂರದ ಊರಿನೊಳಗೆ ಶರಣ ದಂಪತಿಗಳು ಕೇತಯ್ಯ ಸಾತವ್ವೆ ಶರಣ ದಂಪತಿಗಳು ಕಾಯಕವನ್ನು ಮಾಡ್ತಾ ಕಾಯಕ ಜೀವಿಗಳಾಗಿ ಶರಣ ಬದುಕನ್ನು, ಕಾಯಕದ ಬದುಕನ್ನು, ಸಾತ್ವಿಕ ಜೀವನವನ್ನು ಅವರು ಬದುಕ್ತಿರ್ತಾರೆ. ಹೇಗೆ ಬದುಕ್ತಾರೆ ಅವರು ಅಂತಂತಂದರೆ ಭಾಳ ಅದ್ಭುತವಾದ ರೀತಿಯೊಳಗೆ ಕಾಯಕವನ್ನು, ನಿತ್ಯ ಕಾಯಕವೇ ಅವರು ಉಸಿರಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಯಾವಾಗ ಈ ಬಸವಣ್ಣನವರ ಕೀರ್ತಿ ಎಲ್ಲ ಕಡೆಗೂ ಹಬ್ಬುತ್ತದೆ, ಯಾವುದು ಒಂದು ಅನುಭವ ಮಂಟಪ ಕಲ್ಯಾಣ, ಎಲ್ಲ ಶರಣರು ಒಂದೇ ಕಡೆಗೆ ಅಲ್ಲಿ ಸೇರ್ತಕ್ಕಂಥದ್ದು, ಕಾಯಕ ದಾಸೋಹಗಳ ಚಿಂತನೆಯನ್ನು ನಡೆಸ್ತಕ್ಕಂಥದ್ದು, ಅದನ್ನು ಕಾರ್ಯರೂಪದೊಳಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಶರಣರ ದಾಸೋಹದ ಜೀವನವನ್ನು ಬಯಸಿ ಇಬ್ಬರು ದಂಪತಿಗಳು ಕಲ್ಯಾಣಕ್ಕೆ ಬರ್ತಾರೆ. ನೋಡ್ರಿ, 12ನೇ ಶತಮಾನದ ಬಸವಾದಿ ಶಿವಶರಣರಿಂದ ಕೂಡಿರತಕ್ಕಂಥ ಕಲ್ಯಾಣ ಅದು ಕೇವಲ ಹೆಸರಷ್ಟೇ ಕಲ್ಯಾಣ ಅಲ್ಲ. ಆ ಊರಿನ ಹೆಸರು ಕಲ್ಯಾಣ, ಬರೇ ಆ ಹೆಸರಷ್ಟೇ ಕಲ್ಯಾಣ ಅಲ್ಲ. ಆ ಕಲ್ಯಾಣದೊಳಗೆ ಈ ಅನುಭವ ಚಿಂತನೆಗಳ ಮೂಲಕ, ಕಾಯಕ ತತ್ವದ ಮೂಲಕ, ಸಮಾನತೆಯ ಮೂಲಕ ಇಡೀ ನಾಡಿಗೆ ಅದ್ಭುತವಾದ ಸಂದೇಶವನ್ನು ನೀಡಿರ್ತಕ್ಕಂಥದ್ದು, ಕಾಯಕವನ್ನು ಕಲಿಸಿರ್ತಕ್ಕಂಥದ್ದು. ಕೇವಲ ಅಲ್ಲಿಯ ಶರಣರ ಬದುಕು ಕಲ್ಯಾಣ ಆಗಲಿಲ್ಲ, ಅವತ್ತಿನ ಜನರ ಬದುಕು ಮಾತ್ರ ಕಲ್ಯಾಣ ಆಗಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲರ ಬದುಕಿನ ಕಲ್ಯಾಣವನ್ನೇ ಬಯಸಿರ್ತಕ್ಕಂಥ ಕಲ್ಯಾಣ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಬಸವ ಕಲ್ಯಾಣ. ನೋಡ್ರಿ, ಬಸವ ಕಲ್ಯಾಣ, ಅಂಥ ಬಸವ ಕಲ್ಯಾಣ, ಆ ಕಲ್ಯಾಣದ ಆಕರ್ಷಣೆ, ನಾನು ಅಲ್ಲಿಗೆ ಹೋಗಬೇಕು,
ಕಲ್ಯಾಣಕ್ಕೆ ಹೋಗಬೇಕು. ಕಾಯಕ ಜೀವಿಗಳೆಲ್ಲರೂ ಹಂಬಲಿಸ್ತಾರೆ, ಬದುಕಿನೊಳಗೆ ಜೀವನದೊಳಗೆ ಒಮ್ಮೆ ಕಲ್ಯಾಣಕ್ಕೆ ಹೋಗಬೇಕು, ಆ ಶರಣ ಸಮೂಹದೊಳಗೆ ಕೂಡಿರಬೇಕು ಅಂತ ಬಯಸ್ತಕ್ಕಂಥ ಹಿನ್ನೆಲೆಯೊಳಗೆ ಅದೊಂದು ಭಾವ ಅವತ್ತಿನ ಜನರಲ್ಲಿ ತುಂಬಿ ಬೆಳೆದಿತ್ತು. ಈಗ ಅಂತಿರ್ತಾರಿಲ್ರಿ, ಏನಂತಿರ್ತಾರೋ, ಎಲ್ಲ ಕಡೆ ಅಡ್ಡಾಡೀವ್ರಿ, ಒಮ್ಮೆ ಕಾಶಿಗೆ ಹೋಗಬೇಕು, ಕಾಶಿಗೆ ಹೋದರೆ ನಮಗೆ ಮೋಕ್ಷ ಆಗ್ತದೆ, ಕಾಶಿಯ ಗಂಗಾ ನದಿಯೊಳಗೆ ಮುಳುಗಿ ವಿಶ್ವನಾಥನ ದರ್ಶನ ಆದರೆ ನಮಗೆ ಮೋಕ್ಷ ಆಗ್ತದೆ. ಒಂದು ಕಲ್ಪನೆ, ಅವರ ಭಾವನೆ ಅದು. ಹಿಂಗೊಂದು ಕಲ್ಪನೆಯೊಳಗೆ ಕಾಶಿಗೆ ಮೊದಲು ಭಾಳ ತ್ರಾಸು ತೊಗೊಂಡು ಹೋಗಿದ್ರು. ಕಾಶಿಗೆ ಹೋಗಬೇಕು ಅನ್ನತಕ್ಕಂಥದ್ದು ಹಂಬಲ. ಜಾನಪದದೊಳಗೊಬ್ಬಕ್ಕೆ ಗರ್ತಿ ಹೇಳ್ತಾಳೆ, ಕಾಶಿಗೆ ಹೋಗಾಕ ಯಾಕೆ ಹೊಕ್ಕಿ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ ಮನಿಯಾಗ ಕಾಶಿ ಕುಂತಾಳ ಹಡದವ್ವ, ಕಾಶಿ ಕುಂತಾಳ ಹಡದವ್ವ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾಳೆ ಅಲ್ಲ. ಕಾಶಿಗೆ ಹೋಗಬೇಕು ಅಂದರೆ ಎಷ್ಟೊಂದು ದಿವಸ ಬೇಕು, ಅವತ್ತಿಂದ ಹೇಳ್ತಾಳೆ, ಭಾಳ ದಿವಸ ಬೇಕು. ಕಾಶಿಗೆ ಹೋಗಾಕ ತ್ರಾಸು ತಗೋಬೇಡ, ಕಾಶಿಗೆ ಹೋದರೆ ಏನು ಪುಣ್ಯ ಬರ್ತದ ನೋಡ್ರಿ. ಒಬ್ಬಕ್ಕೆ ಜಾನಪದ ಗರತಿ ಹೇಳ್ತಾಳೆ, ಬದುಕಿನೊಳಗೆ ತಾನು ಕಂಡುಕೊಂಡಿರೋ ಸತ್ಯವನ್ನು 3 ಸಾಲಿನ ತ್ರಿಪದಿಯೊಳಗೆ ಎಷ್ಟು ಅದ್ಭುತವಾಗಿ ಹೇಳ್ತಾಳೆ ಅಂದರೆ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ. ನಡ್ಕೊಂತ ಹೋದ್ರೆ, ಮತ್ತು ಅವಾಗ ನಡ್ಕೊತನ ಹೋಗೋದ್ರಿ, ಎಲ್ಲಿ ಗಾಡಿಗಳಿದ್ದು ನಡ್ಕೊತನ ಹೋಗೋದು. ನಡ್ಕೊತ ಹೋದರೆ ಆ ತವರಿಗೆ ಹೋದರೆ ಕಾಶಿ ಕುಂತಾಳ ಹಡದವ್ವ. ನನ್ನ ಪಾಲಿನ ಕಾಶಿ, ನನ್ನ ಪಾಲಿನ ರಾಮೇಶ್ವರ ಎಲ್ಲಿ ಅದ, ಗಂಗಾ ನದಿ ಪಾವಿತ್ರ್ಯ, ಕಾಶಿಯ ಪುಣ್ಯ ಎಲ್ಲಿ ಐತಿ ಅಂತಂದ್ರೆ ಜನ್ಮ ನೀಡಿದ ತಾಯಿಯ ಪಾದದಲ್ಲಿ ಕಾಶಿ ಅದ, ರಾಮೇಶ್ವರ ಅದ, ಎಲ್ಲವೂ ಅದಾವ. ಇಲ್ಲಿ ಕಲ್ಯಾಣದ ಬಗ್ಗೆ ಅಂಥ ಒಂದು ಪವಿತ್ರ ಭಾವನೆ. ಕಲ್ಯಾಣಕ್ಕೆ ಹೋದರೆ, ಶರಣರ ಸಂಘದೊಳಗೆ ಉಳಿದರೆ ನಮ್ಮ ಬದುಕು ಪಾವನ, ಜೀವನ ಪಾವನ. ಜನ್ಮ ಜನ್ಮಾಂತರದ ಕರ್ಮವನ್ನು ಕಳೆದು ಕಾಯಕವನ್ನು ಮಾಡಿ ಮುಕ್ತಿಯನ್ನು ಪಡೆಯುವಂಥ ಅಹೋಭಾಗ್ಯ ಕಲ್ಯಾಣದ ಶರಣರ ಸಮೂಹದೊಳಗೆ ಸತ್ಸಂಗದೊಳಗೆ ಸಿಗ್ತದೆ ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ಎಲ್ಲ ಶರಣರು ಕಲ್ಯಾಣವನ್ನು ಕುರಿತು ಬರ್ತಿದ್ರು. ಮೇದಾರ ಕೇತಯ್ಯ, ಸಾತವೆ ಇಬ್ಬರು ದಂಪತಿಗಳು ಕಲ್ಯಾಣದತ್ತ ಬರ್ತಾರೆ. ಎಂಥವ ಮೇದಾರ ಕೇತಯ್ಯ, ಆತನ ಬದುಕೆಂಥದ್ದು ಜಾನಪದದೊಳಗೆ ಹೇಳ್ತಾರೆ. ಮರಣ ಬಂದರು ಕೂಡ, ಮರಣ ಬಂದರು ಕೂಡ ಶರಣ ಕಾಯಕ ಮುಗಿಸಿ, ಹರುಷದಲ್ಲಿ ಹರಣ ನೀಗಿದನು, ಹರುಷದಲ್ಲಿ ಹರಣ ನೀಗಿದನು ಕೇತಯ್ಯ, ಹರನಿತ್ತ ಪದವ ಕರುಣೆಯಲಿ. ಮರಣ ಬಂದರು ಕೂಡ ಶರಣ ಕಾಯಕ ಮುಗಿಸಿ, ಮರಣ ಬಂದರು ಕೂಡ ಶರಣ ಕಾಯಕ ಮುಗಿಸಿ, ಹರುಷದಲ್ಲಿ ಹರಣ ನೀಗಿದನು, ಹರುಷದಲ್ಲಿ ಹರಣ ನೀಗಿದನು ಕೇತಯ್ಯ, ಹರನಿತ್ತ ಪದವ ಕರುಣೆಯಲಿ, ಹರನಿತ್ತ ಪದವ ಕರುಣೆಯಲಿ. ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿಯ, ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ, ಶಿವದೀಪ ಹಚ್ಚಿ ಕಲ್ಯಾಣ, ಶಿವದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ, ಶಿವ ಬೆಳಕ ಕಂಡ ಕೇತಯ್ಯ. ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ, ಶಿವದೀಪ ಹಚ್ಚಿ ಕಲ್ಯಾಣ, ಶಿವದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ, ಶಿವ ಬೆಳಕ ಕಂಡ ಕೇತಯ್ಯ, ಶಿವ ಬೆಳಕ ಕಂಡ ಕೇತಯ್ಯ.
ಎಂಥ ಅದ್ಭುತವಾದ ಶರಣ ಅಂತಂದರೆ ಕಾಯಕ ನನ್ನ ಬದುಕಿನಕ್ಕಿಂತಲೂ ಶ್ರೇಷ್ಠ ಅನ್ನೋ ಒಂದು ಹಿನ್ನೆಲೆಯೊಳಗೆ ಇಬ್ಬರು ದಂಪತಿಗಳು ಕಾಯಕವನ್ನು ಪ್ರೀತಿಸ್ತಾರೆ. ನೋಡ್ರಿ, ಅವನ ಹೆಸರಿನ ಜೊತೆಗೆ ಕಾಯಕನೂ ಬರ್ತದೆ. ಏನು? ಮೇದಾರ ಕೇತಯ್ಯ. ಕಾಡಿಗೆ ಹೋಗೋದು, ಬಿದಿರುಗಳನ್ನು ಕಟ್ಕೊಂಡು ಬರೋದು, ಅವುಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಹೆಣೆದು ಬುಟ್ಟಿ ಇಂಥವುಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡೋದು, ಬಂದಿರತಕ್ಕಂಥ ಹಣದಿಂದ ಜಂಗಮ ದಾಸೋಹವನ್ನು ಮಾಡ್ತಕ್ಕಂಥದ್ದು 12ನೇ ಶತಮಾನದ ಶರಣ ಪರಂಪರೆಯ ಕಾಯಕಕ್ಕೆ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡು ದುಡಿತಿರ್ತಾರೆ. ನೋಡ್ರಿ, ಅಂಥ ಕಾಯಕದ ವ್ಯವಸ್ಥೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಇಬ್ಬರು ಅಂತಂತಂದರೆ, ಮೇದಾರ ಕೇತಯ್ಯ ನಿನ ಮಡದಿ ಸಾತವ್ವೆ ಎಂಬುವಳು. ಜಾನಪದದೊಳಗೆ ಹೇಳ್ತಾರೆ, ಕೇತಯ್ಯನ ಹೆಂಡತಿ ಸಾತವ್ವೆ, ಅವ ಕೇತಯ್ಯ, ಆಕೆ ಸಾತವ್ವೆ. ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂತಂದರೆ, ಒಂದು ದಿವಸ ಅವರಲ್ಲಿ ಮನಸ್ತಾಪಿಲ್ಲ, ಒಂದು ದಿವಸ ಅವರಲ್ಲಿ ಯಾವುದೇ ಅಂಕುಡೊಂಕುಗಳ ವಿಚಾರಗಳಿಲ್ಲ. ಇಬ್ಬರೂ ಪರಸ್ಪರ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಕಾಯಕವನ್ನು ಮಾಡಿ, ಕಷ್ಟ ಮಾಡಿ, ಕಾಯಕವನ್ನು ಮಾಡಿ, ದಾಸೋಹವನ್ನು ಮಾಡಿ, ಶರಣರ ಒಂದು ವ್ಯವಸ್ಥೆಗೆ, ಕಲ್ಯಾಣದ ವ್ಯವಸ್ಥೆಗೆ ಚ್ಯುತಿ ತಾರದ ರೀತಿಯೊಳಗೆ ತಮ್ಮ ಕಾಯಕವನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಶರಣ ದಂಪತಿಗಳು. ಅಂಥ ಕಾಯಕ ಒಂದು ದಿವಸ ನಿಲ್ಲಂಗಿಲ್ಲ. ಕಾಯಕ ಅಂತಂದರೆ ಇವತ್ತು ಮಾಡೋದು ಬಿಡೋದು ಅಂತಲ್ಲ, ಅದು ಏನು ಬೇಕಾದಾಗಲಿ ಪ್ರತಿನಿತ್ಯ ಕಾಯಕ ಮಾಡೋದೇ. ಪ್ರತಿನಿತ್ಯ ಬಿದಿರನ್ನು ತರೋದು, ಪ್ರತಿನಿತ್ಯ ಅವುಗಳನ್ನು ವಸ್ತುಗಳನ್ನು ತಯಾರು ಮಾಡೋದು, ಪ್ರತಿನಿತ್ಯ ಅವುಗಳನ್ನು ಮಾರೋದು, ಅವುಗಳಿಂದ ಬಂದಿರತಕ್ಕಂಥ ಹಣವನ್ನು ದಾಸೋಹಕ್ಕೆ ವ್ಯಯ ಮಾಡೋದು. ಇದು ವ್ಯವಸ್ಥೆ. ಕಾಯಕದ ಬಗ್ಗೆ ಹೇಳುವಾಗ ಇನ್ನೊಂದು ಮಾತು ಉಳಿತು. ಏನು? ಕಾಯಕ ಅಂತ ಯಾವಾಗ ಅನಿಸ್ಕೋತೈತಿ ಅಂತಂದ್ರೆ, ಅವತ್ತಿನ ಕಾಯಕ ನೇಮದ ಕೂಲಿಯು ಅಂದಿನ ನಿಯಮಕ್ಕೆ ಸಂದಿರಬೇಕು ಕಾಯಕ ಧರ್ಮ. ಕಾಯಕ ಅಂತ ಯಾವಾಗ ಆಗ್ತದೆ? ಅವತ್ತೇನು ದುಡಿದು ಗಳಿಸ್ತಿರ್ಲ ಅದು ಅವತ್ತಿಗೆ ಮುಗಿಬೇಕು, ಉಳಿಬಾರ್ದು. ತಾಯಿಗಳು, ನೀವು ಹೇಳ್ರಿ, ನನಗೀಗ ರಾತ್ರಿ ಅಡುಗೆ ಮಾಡಿರ್ತೀರಿ, ಉಳಿತದ, ಅದಕ್ಕೆ ಮುಂಜಾನೆ ಏನಂತ ಹೇಳ್ತೀರಿ? ತಂಗಳನ್ನ, ತಂಗಳು, ಹೌದಿಲ್ರಿ? ರಾತ್ರಿ ಮಾಡಿದ್ದು ಉಳಿದ್ರೆ ಮರುದಿವ್ಸಿಗೆ ತಂಗಳು ಅಂತೀರ ಇಲ್ಲೋ? ಏನು ಹುಟ್ಟಿಸ್ಕೊಂಡು ಹೇಳಾಕತ್ತೀವೋ? ಏನಿಲ್ಲ. ರಾತ್ರಿ ಮಾಡಿದ್ದು ಉಳೀತು ಅಂದ್ರೆ ಮರುದಿವ್ಸ ಬೆಳಗ್ಗೆ ತಂಗಳು ನಾವಂತೀವಿ. ಶರಣರಂತಾರೆ ಅವತ್ತಿನ ಕಾಯಕದ ಕೂಲಿ ಅವತ್ತು ಮುಗಿಬೇಕು, ಉಳೀತಂದ್ರೆ ಮರುದಿವ್ಸ ಅದು ತಂಗಳ. ತಿನ್ನಕ್ಕೆ ಬರಂಗಿಲ್ಲ, ಬಳಸಕ್ಕೆ ಬರಂಗಿಲ್ಲ. ಇದು ಕಾಯಕ. ಎಷ್ಟು ಸೋಸಿ ಬದುಕಬೇಕು ಅಂದ್ರೆ, ಎಷ್ಟು ಸೋಸಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಈಗ ನಾವು ಫಿಲ್ಟ್ರ್ ಅಂತ ಹೇಳ್ತೀವಿ, ಈ ಯಾವ ಫಿಲ್ಟ್ರ್ಗಳು ಅಲ್ಲಿ ಲೆಕ್ಕಕ್ಕೆ ತಂಗಿಲ್ಲ. ಅಷ್ಟು ಬದುಕನ್ನು ಸೋಸಿ ಬದುಕ್ತಾರೆ ಶರಣರು. ಅಂಥ ಸೋಸಿ ಬದುಕಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಶರಣರು ಅಂತ ಕರಿತೀವಿ ನಾವು. ಶರಣರು ಅನ್ನೋ ಪದ ಸಾಮಾನ್ಯವಾದಂಥದ್ದಲ್ಲ. ನಮ್ಮನ್ನು ಶರಣರು ಅಂತ ಗುರುತಿಸಬೇಕಾದ್ರೆ ನಾವು ಎಷ್ಟು ಸೋಸ್ಕೋಬೇಕಂದ್ರೆ ಭಾಳ ಸೋಸ್ಕೋಬೇಕು. ಮುಂಜಾನೆ ಚಾ ಒಮ್ಮೆ ಸೋಸ್ರೆ ನಡಿತೈತೆ ರೀ ಒಂದೇ ಸಲಕ್ಕೆ. ಆದರೆ ಶರಣತ್ವ ಪ್ರಾಪ್ತ ಆಗಬೇಕಾದ್ರೆ ಈ ಬದುಕನ್ನು, ಜೀವನವನ್ನು ನಾವು ಸೋಸಬೇಕು ಅಂತಾರೆ ನೋಡ್ರಿ. ಸೋಸಿ ನಡಿಬೇಕು. ಏನದು ಸೋಸಿ ನಡೆಯೋದಂದರೆ? ಸೋಸಿ ನಡಿಬೇಕು ಅಂದರೆ ಒಂದಿಷ್ಟು ಕಸರು ನಮ್ಮ ಬದುಕಿನೊಳಗೆ, ನಮ್ಮ ನಡೆಯೊಳಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಸೋಸಿ ನಡಿಬೇಕು. ಇನ್ನೊಂದು ಸಲ ತೂಗಿ ನಡಿಬೇಕು, ತೂಗಿ ಹೆಜ್ಜೆ ಇಡಬೇಕು, ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂತಾರಿಲ್ರಿ. ವಿಚಾರ ಮಾಡಿ ಹೆಜ್ಜೆ ಇಡಬೇಕಂತ ಹೇಳಿದ್ದಕ್ಕೆ ಮರುದಿವ್ಸ ಮುಂಜಾನೆ ಆ ಹೆಣ್ಮಗಳ ಸಂತಿಗೆ ಹೋಗ್ಬೇಕಲ್ಲ, ಕೈಯಾಗ ಚೀಲ ಹಿಡ್ಕೊಂಡು ಒಂದು ಹೆಜ್ಜೆ ಇಡಕ್ಕೆ ವಿಚಾರ ಮಾಡಿ, ಮತ್ತೊಂದು ಹೆಜ್ಜೆ ಇಡೋದು. ಅವ್ರ ಮನೆಯವ್ರು ಕೇಳ್ರಿ, ಯಾಕೆ ಹಿಂಗೆ? ನಿನ್ನೆ ಸ್ವಾಮಿಗಳು ಪ್ರವಚನದಾಗ ಹೇಳ್ಯಾರ. ಅವ್ರು ಆಕಿನ ಬಿಟ್ಟರು, ನಾನು ಸುತ್ತ ಬಂದ್ರೆ ನೀವು ಹೇಳುವುದರೆ ಏನೇನು ಹೇಳಾಕತ್ತೀರಿ? ನಾನು ಹೇಳಿದ್ದು ವಿಚಾರ ಮಾಡಿ ಹೆಜ್ಜೆ ಇಡೋದು ಅಂತಂತಂದರೆ ಮಹತ್ವದ ನಿರ್ಧಾರಗಳನ್ನು ತಗೊಳ್ಳುವಾಗ
ಅಳದು ತೂಗಿ ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡಿ ಹೆಜ್ಜೆ ಇಡೋದು ಅಂದ್ರೆ ತೀರ್ಮಾನ ತಗೊಳ್ಳೋದು. ಹೆಜ್ಜೆ ಇಡೋದು ಅಂದ್ರೆ ಅಡ್ಡಾಡೋ ಸಂಬಂಧ ಅಲ್ರಿ. ಹೋಗಾಕೆ ಬರೋಕೆ ವಿಚಾರ ಮಾಡಿ ಹೆಜ್ಜೆ ಇಟ್ಕೊಂಡು ಕೂತ್ರೆ ಮುಂದೆ ಹೋಗೋದು ಯಾವಾಗ, ಬರೋದು ಯಾವಾಗ, ಮನೆ ಕೆಲಸ ಆಗಬೇಕು ಯಾವಾಗ? ಆದರೆ ಇಲ್ಲಿ ಅರ್ಥೈಸ್ಕೊಳ್ಬೇಕಲ್ಲ, ಶರಣ ದಂಪತಿಗಳು ತಮ್ಮ ಬದುಕನ್ನು ಸೋಸಿ ನಡೀತಾರೆ, ತಮ್ಮ ಜೀವನವನ್ನು ಹೊರೆಗಚ್ಚಿ ಬದುಕ್ತಾರೆ. ಅಂಥ ಬದುಕನ್ನು ಬದುಕಿ ಕಾಯಕ ಶ್ರೇಷ್ಠತ್ವವನ್ನು, ಕಾಯಕದ ಹಿರಿಮೆ ಗರಿಮೆಯನ್ನು ನಾಡಿಗೆಲ್ಲಕ್ಕೂ ತಿಳಿಸ್ತಕ್ಕಂಥ ಶರಣರ ಬದುಕು, ಶರಣರ ಜೀವನ ಒಂದು ಮಾದರಿ ಜೀವನ. ಲಕ್ಷ ಇಟ್ಕೊಳ್ರಿ, ನಾವು ಕನ್ನಡಿಗರು ನಮ್ಮ ಹೆಮ್ಮೆಗೆ ನಾವು ಹೇಳ್ಕೋತೀವಂತ ಆಗಬಾರ್ದು. ಬಹುಶಃ ಪ್ರಪಂಚದ ಇತಿಹಾಸದೊಳಗೆ ಇಂಥ ಘಟನೆಗಳನ್ನು, ಇಂಥ ಸಂದರ್ಭಗಳನ್ನು ನಿಮಗೆ ಕೇಳಕ್ಕೆ ಸಹಿತ ಸಿಗೋದಿಲ್ಲ. ಅಂಥ ಬದುಕನ್ನು ಬದುಕಿದವ್ರು ಇದ್ದರು ಅಂತಂತಂದ್ರೆ ಇವತ್ತು ಯಾರೂ ನಂಬಂಗಿಲ್ಲ. ಅಂಥ ವ್ಯವಸ್ಥೆಯೊಳಗೆ ತಮ್ಮ ಬದುಕನ್ನು ಬದುಕಿದ್ರು ಅಂತಂತಂದರೆ ಆ ಕಾರಣಕ್ಕೆ 12ನೇ ಶತಮಾನ ನಂತರದೊಳಗೆ ಸುಮಾರು 800 ವರ್ಷಗಳಾಚೆಗೂ ಅವರ ಹೆಸರು ಉಳಿತೈತಿ ಅಂತಂತಂದ್ರೆ ಅವರು ಅಂಥ ಬದುಕನ್ನು ಬದುಕಿದ್ರು ಅನ್ನೋ ಕಾರಣಕ್ಕೆ ಅವ್ರು